ಹಾಯ್ ಗಾಯ್ಸ್, ನಾನಿವತ್ತು ರೆಸ್ಟೋರೆಂಟ್ ಹಾಗೂ ಹೋಟೆಲ್ ಸ್ಟೈಲ್ನ ಮಶ್ರೂಮ್ ಬಿರಿಯಾನಿ ಮನೇಲೇ ಹೇಗೆ ಸುಲಭವಾಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನೇನು ಮಶ್ರೂಮ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಒಂದು ಪಾತ್ರೆಲಿ ನಾನು ಎಲ್ಲ ಮಶ್ರೂಮ್ ಕಟ್ ಮಾಡಿ ಮಶ್ರೂಮ್ ತೊಗೊತಾ ಇದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ನಂತರ ನಾನು ಇದಕ್ಕೆ 3 ಚಮಚ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಎರಡು ಚಮಚ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಕೊರಿಯಾಂಡರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ, 1/4 ಚಮಚ ಆಗೋಷ್ಟು. ಇದಕ್ಕೆ ನಾನು 1/4 ಲೀಟ್ರ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೊಂದು 3 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಂಡಿರೋದು. ಮನೆಯಲ್ಲೇ ಮಾಡಿರೋದು ಹಾಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಚೆನ್ನಾಗಿ ತಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಇದನ್ನು ಮ್ಯಾರಿನೇಟ್ ಆಗಲು ಬಿಡೋಣ. ಅಲ್ಲಿ ತನಕ ನಾವು ಒಂದು ಕುಕ್ಕರಿಗೆ ತೊಗೊಂಡು ಅದಕ್ಕೆ 2 ಚಮಚ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಹಾಗೆ 4 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ ನಾನು 2 ಚಕ್ಕೆ, 4 ಏಲಕ್ಕಿ ಮತ್ತು 2 ಲವಂಗ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಬಿರಿಯಾನಿ ಎಲೆನ ಸೇರಿಸ್ಕೊಂಡಿದ್ದು ಒಂದು. ಮತ್ತು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಆಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ನಾನು ಇಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಹಸಿಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಾಗಿ ಮತ್ತು ಸ್ಲೈಸಾಗಿ ಹೆಚ್ಕೊಂಡ ಟೊಮಟನೂ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಸಾಫ್ಟ್ ಆಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡೋಕ್ಕಂತ ಕೊತ್ತಂಬರಿ ಹಾಗೂ ಪುದೀನ ಸೇರಿಸ್ಕೊಬೇಕು. ನಾನಿಲ್ಲಿ 1 ಕಟ್ ಕೊತ್ತಂಬರಿ ಮತ್ತು 1 ಕಟ್ ಪುದೀನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣಕ್ಕಾಗಿ ಹೆಚ್ಕೊಂಡು ಅದನ್ನು ಹಾಕೊಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲದನ್ನು. ನಂತರ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಮಶ್ರೂಮ್ ತಂದು ತೊಗೊತಾ ಇದ್ದೀನಿ. ಮ್ಯಾರಿನೇಟ್ ಮಶ್ರೂಮೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಬೇಕಾದ್ರೆ ಮುಂಚೆ ನೋಡ್ಕೊಂಡು ನೀರು ಹಾಕಬೇಕಾಗತ್ತೆ. ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಡ್ತದೆ. ಚೆನ್ನಾಗಿ ಬೇಯಬೇಕಾದ್ರೆ ನೀರು ಬಿಡುತ್ತೆ. ನಾನಿಲ್ಲ ಅದಕ್ಕೆ 4 ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ. 2.5 ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 4 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಕುದಿ ಬದ್ದಂಗೆ ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ 2 ವಿಷಲ್ ತೆಗೆದ್ರೆ ಸಾಕು. ನಂತರ ಅದಾಗಿ ತಣ್ಣಗಾದಂಗೆ ಬಿಡಿ. ನೋಡಿ, ಬಿರಿಯಾನಿ ರೆಡಿಯಾಗಿದೆ. ಒಮ್ಮೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ. ನನ್ನ ಅಕೌಂಟ್ನ ಯಾರ್ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.